ಸ್ವಲ್ಪ ದಿನದಾಗ ನವರಾತ್ರಿ ಸ್ಟಾರ್ಟ್ ಆಗ್ತೈತಿ. ಅದ್ರ ಕೂಡ ಭಾಳ ಮಂದಿ ಉಪವಾಸ ಮಾಡೋಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಎಸ್, ದೇವ್ರ ಹೆಸರಲ್ಲೇ ಫಾಸ್ಟಿಂಗ್ ಮಾಡೋದು ಭಾಳ ಚಲೋ. ಆದ್ರೆ ಭಾಳ ಮಂದಿ ಏನು ಮಾಡ್ತೀವಿ, ಕರೆಕ್ಟಾಗಿ ಫಾಸ್ಟಿಂಗ್ ಮಾಡಲ್ಲ. ಈ ಉಪವಾಸದ ಹೆಸರಲ್ಲೇ ಸಾಬುದಾನಿ, ಒಗ್ಗರಣೆ ಅನ್ನ, ಉಪ್ಪಿಟ್ಟು, ಅವಲಕ್ಕಿ ತಿಂತೀವಿ. ಆ್ಯಕ್ಚುಲಿ ಅದು ಕರೆಕ್ಟ್ ಅಲ್ಲ. ಯಾಕಂದರೆ ಇಡೀ ದಿನ ನಮ್ಮ ಹೊಟ್ಟೆ ಖಾಲಿ ಇರ್ತೈತಿ. ನೀವು ಒಂದೇ ಸರಿ ಈ ಥರದ್ದು ಒಗ್ಗರಣೆ ಐಟಮ್ಸು, ಹಾಲೆಲ್ಲ ಕುಡಿದ್ರೆ ಏನಾಗುತ್ತೆ, ಹೊಟ್ಟೆ ಪೂರ್ತಿ ದಗ ದಗ ಉರಿಯುತ್ತೆ. ಅದರಿಂದ ಎಸಿಡಿಟಿ, ಕಾನ್ಸ್ಟಿಪೇಷನ್ನು, ಗ್ಯಾಸು, ಒಂಥರ ಹೊಟ್ಟೆ ಉಬ್ಬರಿಸ್ದಂಗೆಲ್ಲ ಆಗುತ್ತೆ. ಸೊ ಫಾಸ್ಟಿಂಗ್ ಅಥವಾ ಈ ಉಪವಾಸ ಮಾಡುವಾಗ ಆದಷ್ಟು ಲೈಟ್ ವೆಜಿಟೇಬಲ್ಸು, ಫ್ರೂಟ್ಸು, ಸೂಪ್ಸು, ಈ ಕಾರ್ನ್, ಮೆಕ್ಕೆಜೋಳ ಎಲ್ಲ ಬರುತ್ತಲ್ಲ, ಅದನ್ನು ಸೇವನೆ ಮಾಡಿದ್ರೆ ನಿಮ್ಮ ಹೆಲ್ತಿಗೂ ಚಲೋ, ಡಿಟಾಕ್ಸ್ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ. ಒಂದು 9 days ಒಳಗೆ ಮಸ್ತ್ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ. ಸೊ ರೈಟ್ ವೇ ಆಫ್ ಫಾಸ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಫಾಸ್ಟಿಂಗ್ ಹೆಸರಲ್ಲೇ ಸುಮ್ಮ ಒಗ್ಗರ್ನಿದು ಇದನ್ನು ತಿಂದರೆ ನಿಮ್ಮ ಹೆಲ್ತಿಗೆ ಇನ್ನೂ ಎಫೆಕ್ಟ್ ಆಗುತ್ತೆ. ಸೊ ಕರೆಕ್ಟಾಗಿ ಫಾಸ್ಟಿಂಗ್ ಮಾಡಿರಿ. ಈ ವಿಡಿಯೋ ಎಲ್ಲ ಈ ನವರಾತ್ರಿಗೆ ಫಾಸ್ಟಿಂಗ್ ಮಾಡೋರಿಗೆ ಶೇರ್ ಮಾಡಿರಿ ಆ್ಯಂಡ್ ಫಾಲೋ ಫಾರ್ ಮೋರ್.